ವಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ಸ್ವಾಗತ. ನಾವಿವತ್ತು ಖ್ಯಾತ ಜ್ಯೋತಿಷಿಗಳಾದಂತಹ ಶ್ರೀಪತಿ ಭಟ್ ಆಚಾರ್ಯ ಗುರೂಜಿ ಅವರೇ ನಮ್ ಜೊತೆ ಇದ್ದಾರೆ. ನಮಸ್ಕಾರ ಗುರುಜಿ. ನಮಸ್ಕಾರ. ಜೂನ್ ತಿಂಗಳ ರಾಶಿ ಭವಿಷ್ಯವನ್ನು ನೋಡೋಣ. ಮೊದಲಿಗೆ ಮೇಷರಾಶಿ. ವೀಕ್ಷಕರೇ, 2026ರ ಜೂನ್ ತಿಂಗಳದ ಮಾಸ ಭವಿಷ್ಯವನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲಿಗೆ ಬಂದು ಮೇಷರಾಶಿ. ಗುರುಜಿ ಅವರೇ, ಇವಾಗ ಮೇಷರಾಶಿಯಲ್ಲಿ ಎಜುಕೇಶನ್ ಹೇಗಿದೆ, ವಿದ್ಯೆ ಹೇಗಿದೆ? ಓಕೆ, ನೋಡಿ, ಬಹಳ ಒಳ್ಳೆಯ ಪ್ರಶ್ನೆ ನಿಮ್ದು. ಸಾಮಾನ್ಯವಾಗಿ ಮೇಷರಾಶಿಯವರಿಗೆ ಗುರುವಿನ ಅನುಗ್ರಹ ಹೇಳ್ತಕ್ಕಂಥದ್ದು ತುಂಬಾ ಚೆನ್ನಾಗಿದೆ. ಶೈಕ್ಷಣಿಕ ಕ್ಷೇತ್ರದಲ್ಲಿ ಇರ್ಬೋದು ಅಥವಾ ಉನ್ನತ ವ್ಯಾಸಂಗ ಮಾಡ್ತಕ್ಕಂಥದ್ದು ಇರ್ಬೋದು, ಅದರಲ್ಲೆಲ್ಲ ಒಳ್ಳೆ ಒಂದು ಪರ್ಸೆಂಟೇಜು ಮತ್ತೆ ಉತ್ತಮ ಅಂಕ ಇವೆಲ್ಲವೂ ಕೂಡ ಒಳ್ಳೆ ರೀತಿಯಲ್ಲಿ ಅವರಿಗೆ ಸಹಕಾರ ಆಗುವಂಥದ್ದು. ಮತ್ತೆ ಗ್ರಹಗಳ ಯೋಗವು ಕೂಡ ತುಂಬಾ ಚೆನ್ನಾಗಿದೆ. ಯಾಕೆಂದ್ರೆ ಗುರುವಿನ ಒಂದು ಕ್ಷೇತ್ರ ಇರ್ತಕ್ಕಂಥದ್ದು ವಿದ್ಯಾಕಾರಕನಾಗಿರ್ತಕ್ಕಂತಹ ಗುರು, ಹಾಗೆ ಮೇಷರಾಶ್ಯಾಧಿಪತಿ ಕುಜ, ಇವೆಲ್ಲವೂ ಕೂಡ ಒಂದು ಸಮಾಗಮದ ಒಂದು ಚಿಂತನೆ ಇರುವುದರಿಂದ, ಸಮಾಗಮ ಆಗುವುದರಿಂದ ಒಂದು ಒಳ್ಳೆಯ ಕ್ಷೇತ್ರದಲ್ಲಿ ಅಂದ್ರೆ ವಿದ್ಯೆಯ ಪಾರಂಗತರಾಗಿರ್ತಕ್ಕಂಥದ್ದು, ಕಲೆ ಇರಬಹುದು, ಸಂಗೀತ ಇರಬಹುದು, ಸಾಹಿತ್ಯ ಇರಬಹುದು, ಬೇರೆ ಬೇರೆ ಕ್ಷೇತ್ರದಲ್ಲೂ ಕೂಡ ಉನ್ನತ ವ್ಯಾಸಂಗ ಅಂದ್ರೆ IAS ಇರ್ಬೋದು, KS ಇರ್ಬೋದು, ಡಾಕ್ಟರ್ಗಳಿರ್ಬೋದು, ಅಥವಾ AI ಸಂಬಂಧಪಟ್ಟಂತಿರ್ಬೋದು, ಅಥವಾ ರೋಬೋಟಿಕ್ಸ್, ಆಟೋಮೇಷನ್, ಈ ತರದ ಎಲೆಕ್ಟ್ರಿಕಲ್ ಈ ತರ ಸಂಬಂಧಪಟ್ಟಂತ ವಿಚಾರದಲ್ಲೂ ಕೂಡ ಅತ್ಯುತ್ತಮವಾದಂತಹ ಫಲಾಫಲವನ್ನ ಶೈಕ್ಷಣಿಕ ಕ್ಷೇತ್ರದಲ್ಲಿ ನಿರೀಕ್ಷೆಯನ್ನ ಮಾಡಬಹುದು. ಮತ್ತೆ ಮೇಷರಾಶಿಯವರಿಗೆ ಆರೋಗ್ಯ ಹೇಗಿದೆ? ಇದು ತುಂಬಾನೇ ಬಹಳ ಮುಖ್ಯ. ಈಗ ಆರೋಗ್ಯ ವಿಚಾರವನ್ನು ನಾವು ತೆಗೆದುಕೊಂಡಾಗ ವ್ಯಯದಲ್ಲಿ ರಾಹು, ವ್ಯಯದಲ್ಲಿ ಶನಿ, ಕುಂಭದಲ್ಲಿ ರಾಹು, ಹೀಗೆ ಈ ತರದ ಒಂದಷ್ಟು ಗ್ರಹಗತಿಗಳು ಆಗಾಗ ವ್ಯತ್ಯಾಸ ಆಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ಏನಾಗತ್ತೆ, ಆರೋಗ್ಯ ವಿಚಾರ ಬಂದಾಗ ಹಳೆ ಕಾಯಿಲೆಗಳು ಅಂದ್ರೆ 3-4 ವರ್ಷಗಳಿಂದ ಅಥವಾ 2-3 ವರ್ಷಗಳಿಂದ ಅಥವಾ 6 ತಿಂಗಳು 1 ವರ್ಷಗಳಿಂದ ಆಗ್ತಾ ಇರ್ತಕ್ಕಂಥ ಕಾಯಿಲೆಗಳೆಲ್ಲವೂ ಕೂಡ ಈ ಗುರುವಿನ ಒಂದು ಏನು ಅನುಗ್ರಹ ಇದೆ ಮತ್ತೆ ನಿಮ್ಮ ಕುಲದೇವರ ಕೃಪೆ ಏನಿದೆ, ಸೊ ಅದರಿಂದ ಸಂಪೂರ್ಣವಾಗಿ ಗುಣಮುಖವಾಗತ್ತೆ. ಮತ್ತೆ ನೀವು ಒಳ್ಳೊಳ್ಳೆ ಡಾಕ್ಟರ್ ಅನ್ನು ಕೂಡ ನೀವು ಕನ್ಸಲ್ಟ್ ಮಾಡಿ ಅದನ್ನು ಚಿಂತನೆ ಮಾಡ್ತೀರಿ. ವೈದ್ಯೋಪಚಾರ ಮತ್ತು ದೇವತಾ ಉಪಚಾರ, ಈ 2 ಉಪಚಾರಗಳಿಂದ ನಿಮ್ಮ ಆರೋಗ್ಯ ಸಮಸ್ಯೆಯು ಕೂಡ ಶಮನಗೊಳ್ಳುತ್ತೆ ಅಂತ ಹೇಳುತ್ತೆ. ಮತ್ತೆ ಬಿಸ್ನೆಸ್ ಮತ್ತೆ ಜಾಬ್ ವಿಚಾರ ಇದು ಬಹಳ ಮುಖ್ಯ, ಇಂಪಾರ್ಟೆಂಟ್. ಬಿಸಿನೆಸ್ ಅಲ್ಲಿ ವಿಚಾರ ಮಾಡ್ಬೇಕಂದ್ರೆ ನೋಡಿ, ಇಲ್ಲಿ ಏನಾಗತ್ತೆ, ವ್ಯಯಕಾರಕನಾಗಿ ಶನಿ ಇರುವುದರಿಂದ ಬಿಸಿನೆಸ್ ಅಲ್ಲಿ ಏರುಪೇರು ಆಗ್ತಾ ಇರ್ತಕ್ಕಂಥದ್ದು. ಮೊದಲಿಗೆ ಏನಾಗುತ್ತೆ, 1 ವಾರ ಚೆನ್ನಾಗಿ ವ್ಯಾಪಾರ ನಡೆಯುತ್ತೆ, ಮತ್ತೆ ವ್ಯಾಪಾರ ಕುಂಠಿತಗೊಳ್ಳುತ್ತೆ. ಆಯ್ತಾ? ಅದ್ರ ಜೊತೆಗೆ ಹಣವು ಕೂಡ ತುಂಬಾ ಚೆನ್ನಾಗಿ ಹರಿದಾಡುತ್ತೆ. ಮೇಷರಾಶಿಯವರಿಗೆ ಆರಂಭದಲ್ಲಿ ಅಂದ್ರೆ ತಿಂಗಳದ ಮೊದಲನೇ ಭಾಗ ತುಂಬಾ ಚೆನ್ನಾಗಿ ಆದಾಯ ಬರುತ್ತೆ. ನಂತರ ಮಧ್ಯಭಾಗ ಮತ್ತು ಕೊನೆಯ ಭಾಗದಲ್ಲಿ ಹಣದ ಅಭಾವ, ತುಂಬಾ ಚೆನ್ನಾಗಿ ವ್ಯಾಪಾರ ಆಗ್ತಾ ಇದ್ರು ಕೂಡ ಹಣದ ಅಭಾವ ಉಂಟಾಗತ್ತೆ. ಹಠಾತ್ನೆ ಉದ್ಯೋಗವನ್ನ ಕಳೆದುಕೊಳ್ತಕ್ಕಂತ ಭೀತಿಯು ಕೂಡ ಉಂಟಾಗುತ್ತೆ. ನಿಮ್ಗೆ ಗೊತ್ತಾಗಲ್ಲ, ಸಾಯಂಕಾಲ ಕೆಲಸ ಮುಗಿಸಿ ಮನೆಗೆ ಬಂದಿರ್ತೀರಾ, ಬೆಳಗ್ಗೆದೊಳಗೆ ನಿಮ್ಮ ಜಾಬ್ ಕಟ್ ಆಗಿರುತ್ತೆ ಅಥವಾ ಜಾಬ್ ವಜಾ ಆಗಿರುತ್ತೆ. ಈ ತರದ ಒಂದಷ್ಟು ಸನ್ನಿವೇಶಗಳಿರುತ್ತೆ. ಸೊ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಸ್ವಲ್ಪ ಕಷ್ಟಪಟ್ಟು ಕೆಲಸಗಳನ್ನ ಮಾಡಿ, ಕಷ್ಟಪಟ್ಟು ಬಿಸ್ನೆಸ್ ಮಾಡ್ತಾ ಹೋದ್ರೆ ತುಂಬಾ ಚೆನ್ನಾಗಿ ಅನುಕೂಲ ಆಗತ್ತೆ, ತುಂಬಾ ಒಳ್ಳೇದು ಕೂಡ ಆಗತ್ತೆ. ಮತ್ತೆ ಫಿಲಂ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋರಿಗೆ ಈಗ ಏನಾಗತ್ತೆ, ಸಿನಿಮಾ ಹೇಳತಕ್ಕಂಥದ್ದು ಅಥವಾ ಧಾರಾವಾಹಿಗಳು ಹೇಳತಕ್ಕಂಥದ್ದು ವಿಚಾರದಲ್ಲಿ ನಾವು ಚಿಂತನೆ ಮಾಡಬೇಕು ಅಂತಿದ್ರೆ ಇಲ್ಲಿ ಏನಾಗತ್ತೆ, ಹಣದ ಅಭಾವ ಉಂಟಾಗ್ತಾ ಇರುತ್ತೆ ಅಲ್ಲಿ. ಅಷ್ಟೇ ಅಲ್ಲ, ಇವಾಗೆಲ್ಲ ಏನಾಗತ್ತೆ, ಕಾಲಕ್ರಮೇಣ ಆಧುನಿಕ ಯುಗ, ತಂತ್ರ ವಿಭಾಗ, ಇದರಲ್ಲೆಲ್ಲ ಏನಾಗತ್ತೆ, ಅಷ್ಟೊಂದು ಅದರಲ್ಲಿ ಏಳಿಗೆ ಕಾರಣಕ್ಕೆ ಸಾಧ್ಯವಾಗ್ತಾ ಇಲ್ಲ ಹೇಳತಕ್ಕಂಥದ್ದು. ಯಾಕೆಂದ್ರೆ ಈ ಸಿನಿಮಾ ರಂಗಕ್ಕೆ ಶುಕ್ರ ತುಂಬಾ ಚೆನ್ನಾಗಿ ಪವರ್ಫುಲ್ ಇರಬೇಕು, ಹಾಗೆ ಅದಕ್ಕೆ ದುಡ್ಡು ಹಾಕುವಂತಹ ಬುಧಗ್ರಹನ ಒಂದು ಕೃಪೆ ಇರಬೇಕು. ಈ 2 ಕೃಪೆಗಳಿದ್ದಾಗ ಏನಾಗುತ್ತೆ, ಸಿನಿಮಾ ರಂಗದಲ್ಲಿ ಜನಪ್ರಿಯತೆ ಹೆಚ್ಚಾಗತ್ತೆ. 100 ಕೋಟಿ ಹಾಕಿದ್ರೆ 500 ಕೋಟಿ ದುಡ್ಡು ಬರುವಂತದ್ದು ಇರುತ್ತೆ. ಈ ತರದ ಒಂದಷ್ಟು ಇದೆ. ಆದ್ರೆ ಈಗ ಸದ್ಯದ ಒಂದಷ್ಟು ಪರಿಸ್ಥಿತಿಯಲ್ಲಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹಣವನ್ನು ಹಾಕುವುದಾಗ್ಲಿ ಅಥವಾ ಹಣವನ್ನ ಪಡೆಯುವುದಕ್ಕಾಗಲಿ ಸೂಕ್ತ ಸಮಯವಲ್ಲ ಅಂತ ಕೂಡ ಹೇಳುತ್ತೆ. ಅಗ್ರಿಕಲ್ಚರ್ ಅಲ್ಲಿ ವರ್ಕ್ ಮಾಡೋ ಹಾಗೆ ಹೇಗೆ? ಕೃಷಿಕರಿಗೆ ಮತ್ತು ರೈತರಿಗೆ
ಹೌದು, ಕೃಷಿಕರಿಗೆ ತುಂಬಾ ಚೆನ್ನಾಗಿ ಔಷಧದ ವ್ಯಾಪಾರ ಇರಬಹುದು, ಅಥವಾ ಬೀಜ ಬಿತ್ತನೆಯ ವ್ಯಾಪಾರ ಇರಬಹುದು, ಈ ರಸಗೊಬ್ಬರ ಇರಬಹುದು, ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಯಂತ್ರೋಪಕರಣಗಳಿರಬಹುದು. ಕೃಷಿಕರಿಗೆ ತುಂಬಾ ಚೆನ್ನಾಗಿ ಲಾಭವನ್ನು ತಂದು ಕೊಡುತ್ತೆ. ಸರ್ಕಾರದಿಂದ ಲಾಭವನ್ನು ಸಿಗತಕ್ಕಂಥದ್ದು, ಸಬ್ಸಿಡಿ ಸಿಗತಕ್ಕಂಥದ್ದು, ಅಥವಾ ಬೇರೆ ಬೇರೆ ದೇಶಗಳಿಂದ ಫಾರಂ ಸಂಬಂಧಪಟ್ಟಂತದ್ದು, ಉನ್ನತ ತಳಿ ಇರಬಹುದು. ಈ ತರದ ಒಂದಷ್ಟು ವ್ಯವಹಾರ ಉದ್ಯಮದಲ್ಲಿ, ಅಥವಾ ಅದರಲ್ಲಿ ಡೀಲರ್ಸ್ ಇರಬಹುದು, ಅಥವಾ ಹೋಲ್ಸೇಲ್ ಡೀಲರ್ಸ್ ಇರಬಹುದು, ಅಥವಾ ಇದಕ್ಕೆ ಸಂಬಂಧಪಟ್ಟಂತ ವ್ಯವಹಾರದಲ್ಲಿ ಕೂಡ ಹೆಚ್ಚು ಲಾಭವನ್ನು ಕೂಡ ತಂದು ಕೊಡುತ್ತೆ. ಹಾಗೆ ಈ ಬಿತ್ತನೆಯ ಬೀಜದ ವ್ಯವಹಾರದಲ್ಲಿ ಕೂಡ ವಿದೇಶಿಯ ಸಂಬಂಧಪಟ್ಟಂತ ವ್ಯವಹಾರಗಳಿರತಕ್ಕಂಥದ್ದು, ಕೃಷಿಗೆ ಸಂಬಂಧಪಟ್ಟಂತದ್ದು, ಅದರಲ್ಲೂ ಕೂಡ ಹೆಚ್ಚಿನ ಮಾನ್ಯತೆ ಸಿಗತ್ತೆ. ಅಷ್ಟೇ ಅಲ್ಲ, ಅದಕ್ಕೆ ಅಂದ್ರೆ ಕೃಷಿಕರಿಗೆ ಸಕಾಲಕ್ಕೆ ಬೇಕಾಗಿರತಕ್ಕಂಥ ಎಲ್ಲವೂ ಕೂಡ ಸರಿಯಾದ ಸಮಯಕ್ಕೆ ಸಿಕ್ಕಿ ಒಂದು ಒಳ್ಳೆಯ ಪ್ರಯೋಜನ ಬರುತ್ತೆ. ಅದರಿಂದ ಕೂಡ ಹೆಚ್ಚು ಲಾಭವನ್ನು ಕೂಡ ರೈತರು ನಿರೀಕ್ಷೆ ಮಾಡಬಹುದು ಜೂನ್ ತಿಂಗಳಲ್ಲಿ. ಮತ್ತೆ ರಾಜಕೀಯದಲ್ಲಿ ಇರೋರ್ಗೆ, ರಾಜಕೀಯ ಕ್ಷೇತ್ರದಲ್ಲಿ ಏನಾಗತ್ತೆ, ಈಗ ಜೂನ್ 1ನೇ ತಾರೀಕಿಗೆ ಗುರು ಬೇರೆ ಪರಿವರ್ತನೆ ಆಗ್ತಾ ಇರ್ತಕ್ಕಂಥದ್ದು. ನಮ್ಮ ಕರ್ನಾಟಕದ ರಾಜಕೀಯ ಕ್ಷೇತ್ರದಲ್ಲಿ ತಗೊಂಡ್ರೆ ಸ್ವಲ್ಪ ಮಟ್ಟಿಗೆ ಡೋಲಾಯಮಾನ ಹೇಳ್ತಕ್ಕಂಥದ್ದು ಕೂಡ. ಅಂದ್ರೆ ಒಬ್ಬರಿಗೆ ಅದರಲ್ಲಿ ಉನ್ನತ ಸ್ಥಾನ ಸಿಗತ್ತೆ, ಇನ್ನೊಬ್ಬರಿಗೆ ಸ್ಥಾನವನ್ನ ಕಳೆದುಕೊಳ್ಳುವಂತಹ ಭೀತಿಯು ಕೂಡ ಎದುರಾಗತ್ತೆ. ಒಂದ್ ರೀತಿಯಲ್ಲಿ ಸ್ಥಾನವು ಪರಿಪೂರ್ಣವಾಗತ್ತೆ, ಆದ್ರೂ ಕೂಡ ಟೆನ್ಷನ್ ಇರುತ್ತೆ, ಮಾನಸಿಕ ಒತ್ತಡಗಳಿರುತ್ತೆ, ಉದ್ವೇಗಗಳಿರುತ್ತೆ, ಎಲ್ಲೋ ಒಂದ್ ಕಡೆ ಆಯ ತಪ್ಪು ಹೋಗುವಂಥದ್ದು ಇರುತ್ತೆ, ತುಂಬಾ ಒತ್ತಡಗಳು ಇವೆಲ್ಲವೂ ಕೂಡ ಇರುತ್ತೆ. ಬಟ್ ಕಾಲಕ್ರಮೇಣವಾಗಿ ಅವು ಎಲ್ಲವೂ ಕೂಡ ಪರಿಸ್ಥಿತಿ ನಿಭಾಯಿಸುವಂತ ಒಂದು ಶಕ್ತಿ ಕೂಡ ಸಿಗತ್ತೆ. ಹಾಗೆ ಒಂದು ಮಾತು ಹೇಳ್ತಾರೆ, ಲೋಕ ಸಮಸ್ತ ಸುಖಿನೋ ಭವಂತು ಅಂತ. ಎಲ್ಲವೂ ಕೂಡ ಶಮನಗೊಂಡು ಒಳ್ಳೆಯ ರೀತಿಯಲ್ಲಿ ವ್ಯವಹಾರ ಕ್ಷೇತ್ರಗಳು ಕೂಡ ನೆರವೇರ್ತಾ ಇರುತ್ತೆ. ಸರ್ಕಾರದ ಉದ್ಯೋಗಗಳು ಕೂಡ ಹೆಚ್ಚೆಚ್ಚು ಲಾಭವನ್ನು ತಂದು ಕೊಡ್ತಾ ಇರುತ್ತೆ. ಮತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಮೇಷರಾಶಿಯವರಿಗೆ ಹಣಕಾಸು ಹೇಗಿದೆ? ಹೌದು, ಮೇಷರಾಶಿಯವರಿಗೆ ಹಣಕಾಸಿನ ವಿಚಾರ ಬಂದಾಗ ಸಾಲ ಬಾಧೆ ಹೇಳತಕ್ಕಂಥದ್ದು ಸೂಚಿಸುತ್ತೆ. ಎಲ್ಲೋ ಕೊಟ್ಟಿರ್ತೀವಿ ದುಡ್ಡ, ಯಾರೋ ನಂಬಿಕೆ ಮಾಡಿ, ಯಾರೋ ನಂಬಿಕೆ ದ್ರೋಹವನ್ನು ಬಗೆದು ಹಣವನ್ನು ತಗೊಂಡು ಹೋಗತಕ್ಕಂಥದ್ದು ಇರ್ಬೋದು, ಷೇರು ಮಾರುಕಟ್ಟೆ ಇರ್ಬೋದು, ಅಥವಾ ಇನ್ನಿತರ ಟೆಂಡರ್ ಸಂಬಂಧಪಟ್ಟಂತ ವ್ಯವಹಾರ ಇರ್ಬೋದು. ಯಾರೋ ನಿಮಗೆ ಹಣಕಾಸಿಗೆ 1ಕ್ಕೆ 3ರಷ್ಟು ಲಾಭವನ್ನು ತಂದು ಕೊಡುತ್ತೆ, ವಿನಿಯೋಗ ಮಾಡಿ ಹೇಳ್ತಕ್ಕಂಥದ್ದು, ಅಥವಾ ಬಿಸ್ನೆಸ್ಸಿಗೆ ಐಡಿಯಾವನ್ನು ಕೊಡ್ತಕ್ಕಂಥದ್ದು, ಬಿಸ್ನೆಸ್ಸಿಗೆ ಐಡಿಯಾಲಜಿಯನ್ನು ಕೊಡ್ತಕ್ಕಂಥದ್ದು. ಹೀಗೆ ಈ ತರದ ಒಂದಷ್ಟು ಏನಾಗುತ್ತೆ, ಗಮನವನ್ನು ಸೆಳ್ತಕ್ಕಂಥದ್ದು. ಇಲ್ಲಿ ಏನಾಗುತ್ತೆ, ಗ್ರಹಗಳ ಒಂದು ಸಪೋರ್ಟ್ ಪರಿಪೂರ್ಣವಾಗಿ ಇಲ್ಲದೆ ಇದ್ದಾಗ ನಿಮ್ಮ ಮನಸ್ಸು ಮತ್ತೆ ನಿಮ್ಮ ಬುದ್ಧಿವಂತಿಕೆ ಈ ಎರಡೂ ಕೂಡ ಒಂದು ತರ ಟೆನ್ಷನ್ ಆಗಿ, ಎಲ್ಲೋ ಒಂದು ಕಡೆ ಸಾಲ ಮಾಡಿ ನೀವು ಬೇರೆಯವರಿಗೆ ಸಾಲ ಕೊಟ್ಟು ಆ ಹಣದ ಆಸೆಗೋಸ್ಕರ ಅಲ್ಲಿ ದುಡ್ಡು ಬರಲ್ಲ, ಇಲ್ಲಿ ಸಾಲ ಕೊಟ್ಟವರು ನಿಮಗೆ ಕಿರಿಕಿರಿ ಮಾಡ್ತಕ್ಕಂಥದ್ದು. ಹೀಗೆ ಈ ತರದ ಒಂದಷ್ಟು ಗೊಂದಲದ ವಾತಾವರಣ ಇರುತ್ತೆ. ಹಣದ ವಿಚಾರದಲ್ಲಿ ತುಂಬಾ ಎಚ್ಚರಿಕೆಯಿಂದ ಇದ್ರೆ ತುಂಬಾ ಒಳ್ಳೇದಾದಿತ್ತು ಹೇಳತಕ್ಕಂಥದ್ದು. ಅದೇ ಇದೆಲ್ಲ ಪರಿಹಾರ ಮಾಡ್ಕೋಬೇಕಾದ್ರೆ ಸಿಂಪಲ್ ಆದಂತ ಏನಾದ್ರೂ ಒಂದು ಪರಿಹಾರ? ಹೌದು, ಈ ಎಲ್ಲ ಅನೇಕ ರೀತಿಯ ಒಂದು ಶುಭ ಮತ್ತು ಅಶುಭ ಫಲ, ನಾನು ಹೇಳಿದ ಕೆಲವೊಂದಷ್ಟು ಶುಭ ಮತ್ತು ಅಶುಭ ಫಲ, ಯಾರ್ಯಾರು ನಿಮ್ಮ ಜಾತಕಗಳಲ್ಲಿ ಶುಭ ಮತ್ತು ಅಶುಭ ಫಲ ಇದೆ ಅಥವಾ ಅಶುಭ ಫಲ ಇರ್ತಕ್ಕಂಥವ್ರು, ಅಥವಾ ಎಚ್ಚರಿಕೆಯಿಂದ ಇರಬೇಕಾದ್ರೆ ಪ್ರತಿ ಮಂಗಳವಾರ ಅರಳಿ ಮರವನ್ನ ಪ್ರದಕ್ಷಿಣೆ ಮಾಡೋದ್ರಿಂದ ನಿಮ್ಮ ಎಲ್ಲ ರೀತಿಯಾದಂತಹ ದಾರಿದ್ರ್ಯಗಳು ದೂರವಾಗತ್ತೆ. ಅಷ್ಟೇ ಅಲ್ಲ, ಬನಶಂಕರಿ ದೇವಿಗೆ ತುಪ್ಪದ ದೀಪವನ್ನು ಹಚ್ಚೋದ್ರಿಂದಲೂ ಕೂಡ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯ ಕೂಡ ಶಮನಗೊಳ್ಳುತ್ತೆ ಅಂತ ಹೇಳುತ್ತೆ. ಧನ್ಯವಾದಗಳು ಗುರೂಜಿ, ಮೇಷರಾಶಿಯ ಜೂನ್ ತಿಂಗಳ ಭವಿಷ್ಯವನ್ನು ತಿಳಿಸ್ಕೊಟ್ಟಿದ್ದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು.